ಸುಮಾರು ಜನ BCA ಸ್ಟೂಡೆಂಟ್ಸ್ ಏನು ಕೇಳ್ತಿದ್ದಾರೆ ಅಂದ್ರೆ ನಾ MCA ಮಾಡಬೇಕೇನು, ನಾ ಯಾಕೆ BCA ಮಾಡಿ ನಾ ಜಾಬ್ ತೊಗೋಬಾರ್ದು ಅಂತ ಕೇಳ್ತಿದ್ದಾರೆ. ನಿಮಗೆ ಗೊತ್ತಿದ್ದಂಗೆ BCA ಏನೈತೆ ಅಂದ್ರೆ 3 ಇಯರ್ ಡಿಗ್ರಿ ಇದೆ. ಜನರಲಿ IT ಇಂಡಸ್ಟ್ರಿ ಒಳಗೆ 4 ಇಯರ್ ಡಿಗ್ರಿ ನೋಡ್ತಾರೆ. ಆದ್ರೆ ನೀವು 4 ಇಯರ್ ಡಿಗ್ರಿ ಮಾಡ್ಬೇಕಂದ್ರೆ ದೆನ್ ಯು ಹ್ಯಾವ್ ಟು ಗೋ ಫಾರ್ MCA. ನೀವು MCA ಮಾಡಿದಾಗ ಅವಾಗ ಟೋಟಲ್ ನಿಮ್ದು ಏನಾಗುತ್ತೆ 5 ಇಯರ್ ಕೋರ್ಸ್ ಆಗುತ್ತೆ. ಇದು ನಿಮಗೆ ಮಲ್ಟಿಪಲ್ ಲೆವೆಲ್ನಾಗ ಹೆಲ್ಪ್ ಆಗುತ್ತೆ. ಇನ್ಫ್ಯಾಕ್ಟ್ ಕೆಲವೊಂದು ಬೇರೆ ಕಂಟ್ರಿದು ವೀಸಾ ಅಪ್ಲೈ ಮಾಡ್ತಿರಲ್ಲ, ಆ ಕೆಲವೊಂದು ವೀಸಾದ ರಿಕ್ವೈರ್ಮೆಂಟು ಹೆಂಗಿರುತ್ತಂದ್ರೆ, ಜಾಬ್ ವೀಸಾದ ರಿಕ್ವೈರ್ಮೆಂಟ್ ಹೆಂಗಿರುತ್ತಂದ್ರೆ 4 ಇಯರ್ ಡಿಗ್ರಿ ಆಗಿರಬೇಕು ಅಂತ ಇರ್ತೈತಿ. ಸೊ ನಿಮಗೆ ಈಗ ಕಲಿಯೋ ಟೈಮ್ನಾಗನ ಮುಗಿಸ್ಬಿಡ್ರಿ MCA ಮಟ್ಟ, ಅಟ್ಲೀಸ್ಟ್ MCA ಮಟ್ಟಾರ ಕಲೀರಿ. ಆಮೇಲೆ ನೀವು ಒಂದು ಸಿಂಪಲ್ ಟೆಸ್ಟ್ ಮಾಡಿರಿ. ಕ್ಯಾರಿಯರ್ ವೆಬ್ಸೈಟ್ನಾಗ ಹೋಗ್ರಿ, ಬೇರೆ ಬೇರೆ ಕಂಪ್ನಿದು. ಅಲ್ಲಿ ಹೋಗಿ ಕ್ಯಾರಿಯರ್ ವೆಬ್ಸೈಟ್ ಒಳಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನು ರಿಕ್ವೈರ್ಮೆಂಟ್ ಇರುತ್ತಂತ ನೋಡ್ರಿ. ಅದ್ರೊಳಗೆ ಬರ್ದಿರ್ತಾರೆ ಕ್ಲಿಯರಾಗಿ ಏನಂದ್ರೆ BE or MCA ಅಂತಂದು ಅಥವಾ MSc ಅಂತಂದು. ಈ ಲಾಜಿಕ್ ಇಬ್ಬರಿಗೂ ಅಪ್ಲೈ ಆಗುತ್ತೆ. BSc ಕಂಪ್ಯೂಟರ್ ಸೈನ್ಸ್, BCA ಇಬ್ಬರಿಗೂ ಅಪ್ಲೈ ಆಗುತ್ತೆ. ದಯವಿಟ್ಟು ಮಾಸ್ಟರ್ಸ್ ಡಿಗ್ರಿ ಮಾಡಿರಿ. ಕಲಿಯುವಾಗನ ಈಗ ಕಲ್ತು ಮುಗಿಸ್ರಿ ಆ್ಯಂಡ್ ವಿಲ್ ಹ್ಯಾವ್ ಅ ಸಕ್ಸಸ್ಫುಲ್ ಕ್ಯಾರಿಯರ್.